ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ಇದು ನೋಡಿ ಇವತ್ತಿನ ಹೂವು ಒಂದು ಅಟ್ಟೆಯಷ್ಟು ಹೂವು ಸಿಕ್ಕಿದೆ. ನಿನ್ನೆ ಸ್ವಲ್ಪ ಜಾಸ್ತಿನೇ ಹೂವು ಸಿಕ್ಕಿತ್ತು ಅಂತ ಹೇಳ್ಬಹುದು. ನಿನ್ನೆ 5ರಿಂದ 5.5 ಚೆಂಡಿನಷ್ಟು ಅಂದ್ರೆ ಒಂದು ಅಟ್ಟೆಗಿಂತ ತುಂಬಾ ಜಾಸ್ತಿನೇ ಹೂವು ಸಿಕ್ಕಿತ್ತು. ಆದ್ರೆ ನಾನು ಒಂದು ಅಟ್ಟೆ ಮಾತ್ರ ಹೂವನ್ನ ಕಟ್ಟಿದ್ದೆ. ಉಳಿದಂತಹ ಹೂವನ್ನ ನಾನು ಪಕ್ಕದ ಮನೆಯವರಿಗೆ ಕೊಟ್ಟಿದ್ದೇನೆ. ಯಾಕಂದ್ರೆ ನನಗೆ ಅಷ್ಟು ಕಟ್ಟಲಿಕ್ಕೆ ಆಗೋದಿಲ್ಲ. ನನಗೆ ಎಷ್ಟು ಸಾಧ್ಯವೋ ಅಷ್ಟೇ ಹೂವನ್ನ ಕಟ್ಟಿ ನಾನು ಸೇಲ್ ಮಾಡ್ತೇನೆ. ಇದನ್ನು ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಹಾಗೆ ಇವತ್ತು ಕೂಡ ನಾನು ಒಂದು ಅಟ್ಟೆಯಷ್ಟು ಹೂವನ್ನು ಕಟ್ಟಿದ್ದೇನೆ. ಹಾಗೆ ಇನ್ನು ನೋಡಿ, ಇನ್ನೂ ತುಂಬ ಹೂವು ಇದೆ. ಬೆಳಗ್ಗೆ ಎಷ್ಟು ಸಾಧ್ಯವೋ ಅಷ್ಟು ಹೂವನ್ನು ತೆಗೆದು ನಾನು ಕಟ್ತೇನೆ. ಕೆಲವು ಗಿಡಗಳಲ್ಲಿ ಹಾಗೆ ಉಳಿದಿರ್ತದೆ, ಅದನ್ನು ನಾನು ಸಂಜೆ ತೆಗಿತಾ ಇದ್ದೇನೆ. ನೋಡಿ ಈ ರೀತಿಯಾಗಿ ಗಿಡಗಳನ್ನು ನಾವು ಬೆಳೆಸಬೇಕಾಗ್ತದೆ. ಗಿಡವನ್ನು ನಾವು ಬುಷ್ ಆಗಿ ಬೆಳೆಸಬೇಕಾಗ್ತದೆ. ನಾವು ಗಿಡಗಳನ್ನು ನಟ್ಟ ಪ್ರಾರಂಭದಲ್ಲಿಯೇ ಗಿಡಗಳನ್ನು ಸ್ವಲ್ಪ ಸೆಟ್ ಮಾಡಿಕೊಳ್ತಾ ಬರಬೇಕು. ಅಂದ್ರೆ ಮೇಲೆ ಮೇಲೆ ಅದನ್ನ ಕಟ್ ಮಾಡ್ತಾ ಬರಬೇಕು. ಅದನ್ನ ನಾವು ಉದ್ದಕ್ಕೆ ಹೋಗಲು ಬಿಡಬಾರ್ದು. ನಾವು ಉದ್ದಕ್ಕೆ ಹೋಗಲು ಬಿಟ್ಟಾಗ ಗಿಡದಲ್ಲಿ ಇಷ್ಟೊಂದು ಬ್ರಾಂಚಸ್ ಅಥವಾ ಗೆಲ್ಲುಗಳು ಬರುವುದಿಲ್ಲ. ಆಗ ಗಿಡದಲ್ಲಿ ಆಗುವಂತಹ ಹೂವಿನ ಸಂಖ್ಯೆಯೂ ಕೂಡ ಕಡಿಮೆ ಆಗ್ತದೆ. ನೋಡಿ, ನನ್ನ ಬಳಿಯೂ ಕೂಡ ಅದೇ ರೀತಿಯಾದ ಒಂದು ಗಿಡ ಇದೆ, ಅದನ್ನು ತೋರಿಸ್ತೇನೆ. ನೋಡಿ, ನನ್ನ ಮಲ್ಲಿಗೆ ತೋಟ ಈ ಕಡೆ ಇದೆ. ಹಾಗೆ ನಾನು ಈಗ ತೋರಿಸುವಂತಹ ಗಿಡ ಇಲ್ಲಿದೆ. ನೋಡಿ, ಇದು ನೋಡಿ ಎಷ್ಟು ಉದ್ದಕ್ಕೆ ಬೆಳೆದಿದೆ ಅಂತ. ನನ್ನ ಬೇರೆ ಎಲ್ಲ ಗಿಡವನ್ನು ನೀವು ನೋಡಿರಬಹುದು, ಎಷ್ಟು ಬುಷ್ ಆಗಿ ಬೆಳೆದಿರ್ತದೆ. ಈ ಗಿಡವನ್ನು ನಾನು ಇದೇ ರೀತಿಯಾಗಿ ಯಾಕೆ ಬಿಟ್ಟಿದ್ದೇನೆ ಅಂದರೆ, ಈ ಪಾಟ್ನಲ್ಲಿ ಸೇವಂತಿಗೆ ಗಿಡ ಇತ್ತು. ಇದನ್ನು ನೀವು ನೋಡಿರಬಹುದು, ಕಳೆದ ಕೆಲವೊಂದು ವಿಡಿಯೋಗಳಲ್ಲಿ ತೋರಿಸಿದ್ದೆ. ತುಂಬಾನೇ ಸೇವಂತಿಗೆ ಹೂವು ಆಗಿತ್ತು. ಆ ಗಿಡ ಇದರಲ್ಲೇ ಇತ್ತು, ಈಗ ಒಣಗಿ ಹೋಗಿದೆ. ಆ ಗಿಡ ಇರುವ ತನಕ ನನಗೆ ಇದನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದರಷ್ಟಕ್ಕೆ ಅದನ್ನು ಬಿಟ್ಟಿದ್ದೆ. ಈಗ ನೋಡುವಾಗ ನೋಡಿ, ಈ ಗಿಡ ಈ ರೀತಿಯಾಗಿದೆ. ನನಗೆ ಕೆಲವರು ವಾಟ್ಸಪ್ನಲ್ಲಿ ಗಿಡದ ಫೋಟೋವನ್ನು ಕಳಿಸಿರ್ತಾರೆ. ಅವರ ಗಿಡ ಇದೇ ರೀತಿಯಾಗಿರ್ತದೆ. ಗಿಡದಲ್ಲಿ ಹೂವೇ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಈ ವಿಡಿಯೋವನ್ನು ನೋಡುತ್ತಿರುವ ತುಂಬ ಜನರ ಗಿಡವನ್ನ ಇದೇ ರೀತಿಯಾಗಿ ಬೆಳೆಸ್ತಾ ಇರಬಹುದು. ಹಾಗಾಗಿ ನಾನು ಇದರ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿಯಾದ ಗಿಡವನ್ನ ನಾವು ಯಾವ ರೀತಿಯಲ್ಲಿ ಸೆಟ್ ಮಾಡಿಕೊಂಡು ನಂತರ ಅದನ್ನು ಬುಷ್ ಆಗಿ ಮಾಡಬೇಕು ಅಂತ ಈಗ ತೋರಿಸ್ತೇನೆ. ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೇನೆ, ನೀವು ನೋಡ್ತಾ ಇರಬಹುದು. ನೋಡಿ, ಸ್ವಲ್ಪ ಎಲೆಗಳನ್ನು ಹಾಗೆ ಇಡಬೇಕು. ಕಂಪ್ಲೀಟ್ ಆಗಿ ನಾವು ಟ್ರಿಮ್ ಮಾಡಬಾರ್ದು. ನಾವು ಗಿಡದಲ್ಲಿ ಎಲೆಗಳನ್ನು ಇಡುವುದರಿಂದ ಮುಂದೆ ಅದರಲ್ಲಿ ಚಿಗುರು ಬಂದಾಗ ಸರಿಯಾಗಿ ಗೊತ್ತಾಗ್ತದೆ. ಹಾಗಾಗಿ ನೋಡಿ, ನಾನು ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೇನೆ. ಕೆಲವೊಂದು ಎಲೆಗಳು ಹಾಗೆ ಇರ್ತದೆ. ಇಷ್ಟು ಉದ್ದಕ್ಕೆ ನಾವು ಕಟ್ ಮಾಡಿದಾಗ ನಮಗೆ ಬೇಸರ ಆಗುವುದು ಸಹಜ. ನಾವು ಗಿಡಗಳನ್ನು ಇದೇ ರೀತಿಯಾಗಿ ಉದ್ದಕ್ಕೆ ಬೆಳೆಯಲು ಬಿಟ್ಟಾಗ ಗಿಡದಲ್ಲಿ ಆಗುವಂತಹ ಹೂವಿನ ಸಂಖ್ಯೆ ತುಂಬಾನೇ ಕಡಿಮೆ ಆಗ್ತದೆ. ಹಾಗಾಗಿ ಈಗಲೇ ನಾವು ಇದನ್ನ ಸರಿಯಾಗಿ ಸೆಟ್ ಮಾಡಿಕೊಳ್ಬೇಕು. ಕೆಲವರ 1 ವರ್ಷದ ಗಿಡನೂ ಕೂಡ ಇದೇ ರೀತಿಯಾಗಿದೆ. ನೀವು ಗಿಡವನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡಾಗ ಮಾತ್ರ ಗಿಡಗಳು ಬುಷ್ ಆಗಿ ಬರ್ತದೆ. ಈ ರೀತಿಯಾಗಿರುವ ಗಿಡಗಳಲ್ಲಿ ಚಿಗುರು ಬಂದಿದೆ, ಸ್ವಲ್ಪ ದಿನಗಳಲ್ಲಿ ಹೂವು ಸಿಗ್ತದೆ ಅಂತ ಕಾಯ್ತಾ ಕೂತ್ಕೊಳ್ಬೇಡಿ. ಇದನ್ನ ನೀವು ಕೂಡಲೇ ಕಟ್ ಮಾಡಿದಾಗ ನಿಮಗೆ ಕೂಡಲೇ ಇದರಿಂದ ಒಳ್ಳೆಯ ಒಂದು ಫಲಿತಾಂಶ ಸಿಗ್ತದೆ. ಅಂದ್ರೆ ಗಿಡಗಳಲ್ಲಿ ತುಂಬಾನೇ ಚಿಗುರು ಬಂದು ನಿಮ್ಗೆ ಈಗ ಇರುವಂತಹ ಮೊಗ್ಗಿಗಿಂತ ಡಬಲ್ ಆಗಿ ನಿಮ್ಗೆ ಮೊಗ್ಗು ಸಿಗ್ತದೆ. ಆದ್ರೆ ನೀವು ಸ್ವಲ್ಪ ವೇಟ್ ಮಾಡಬೇಕು ಅಷ್ಟೇ. ನೋಡಿ, ನಾನು ಈ ರೀತಿಯಾಗಿ ಕಟ್ ಮಾಡಿಕೊಂಡಿದ್ದೇನೆ. ಕಂಪ್ಲೀಟ್ ಆಗಿ ಕಟ್ ಮಾಡಿಲ್ಲ, ಒಂದು ಲೆವೆಲ್ಗೆ ಕಟ್ ಮಾಡಿ ಇಟ್ಟಿದ್ದೇನೆ. ಈ ರೀತಿಯಾಗಿ ಕಟ್ ಮಾಡುವುದರಿಂದ ಅಲ್ಲಲ್ಲಿ ಚಿಗುರುಗಳು ಬರ್ತದೆ. ನಂತರ ಗಿಡಗಳು ಬುಷ್ ಆಗಿ ಬೆಳೀತದೆ. ನಾವು ಇದನ್ನ ಮೊದಲೇ ಮಾಡಿಕೊಳ್ಬೇಕು, ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ್ರೆ ಒಳ್ಳೆಯದು. ನೋಡಿ, ಸೇವಂತಿ ಗಿಡದ ಬೇರು ನೋಡಿ ಇಲ್ಲೇ ಇದೆ, ಒಣಗಿ ಹೋಗಿದೆ. ಇದನ್ನ ತೆಗಿಲಿಕ್ಕೆ ತುಂಬಾ ಟ್ರೈ ಮಾಡಿದ್ದೇನೆ, ಆಗ್ತಾ ಇಲ್ಲ. ಇದನ್ನು ತೆಗಿಲಿಕ್ಕೆ ಆಗದೆ ಇದ್ರೆ ಈಗ ರೀಪಾಟಿಂಗ್ ಮಾಡುವ ಒಂದು ಕೆಲಸ ಇರ್ತದೆ, ನೋಡೋಣ ಆಗ್ತದ ಅಂತ. ಗಿಡಗಳು ಈ ರೀತಿಯಾದ ನಂತರ ನಾವು ಟ್ರಿಮ್ ಮಾಡಿ ಅದನ್ನು ಬುಷ್ ಆಗಿಸುವುದು ಸ್ವಲ್ಪ ಕಷ್ಟದ ವಿಷಯನೇ. ಆದ್ರೂ ಕೂಡ ನಾವು ಈ ರೀತಿಯಾಗಿ ಮಾಡ್ತಾ ಬಂದಾಗ ಗಿಡಗಳು ಖಂಡಿತವಾಗಿಯೂ ಬುಷ್ ಆಗಿ ಬರ್ತದೆ. ಆದ್ರೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ನಾವು ಈ ರೀತಿಯಾಗಿ ಕಟ್ಟಿಂಗ್ ಮಾಡಿದ ನಂತರ ನಾವು ಇದರಿಂದ ತುಂಬಾನೇ ಗಿಡಗಳನ್ನ ಮಾಡಿಕೊಳ್ಬಹುದು. ನೋಡಿ, ಇಷ್ಟೊಂದು ಒಳ್ಳೆಯ ಕಟ್ಟಿಂಗ್ ಸಿಕ್ಕಿದೆ. ಇದನ್ನು ನಾವು ನಟ್ಟಾಗ ನಮಗೆ ತುಂಬಾನೇ ಗಿಡಗಳು ರೆಡಿ ಆಗ್ತದೆ. ನಾವು ಗಿಡವನ್ನು ಈ ರೀತಿಯಾಗಿ ಟ್ರಿಮ್ ಮಾಡಿದ ನಂತರ ಅದರ ಬುಡವನ್ನ ಸರಿಯಾಗಿ ಬಿಡಿಸಿಕೊಳ್ಬೇಕಾಗ್ತದೆ. ನೋಡಿ, ಇದರ ಬುಡವನ್ನು ಬಿಡಿಸಿದೆ ಒಂದು 7-8 ತಿಂಗಳು ಆಗಿರಬಹುದು. ಯಾಕಂದ್ರೆ ಇದರಲ್ಲಿ ಬೇರೆ ಗಿಡ ಇತ್ತು, ಈಗ ನಾನು ಕಟ್ ಮಾಡಿ ತೆಗೆದಿದ್ದೇನೆ. ಹಾಗೆ ಈಗ ನಾನು ಇದರ ಬುಡವನ್ನ ಬಿಡಿಸಿಕೊಳ್ತಾ ಇದ್ದೇನೆ. ನೀವು ಆಗಾಗ ಈ ರೀತಿಯಾಗಿ ಬಿಡಿಸಿಕೊಂಡಾಗ ನಿಮಗೆ ಅಷ್ಟೊಂದು ಕಷ್ಟ ಅನಿಸುವುದಿಲ್ಲ. ನೋಡಿ, ಇದನ್ನು ನಾನು ತೆಗಿತಾ ಇದ್ದೇನೆ, ಆಗ್ತಾ ಇಲ್ಲ. ನೋಡೋಣ, ಇನ್ನೂ ಕೂಡ ಪ್ರಯತ್ನ ಪಡ್ತೇನೆ. ಏನಾದ್ರೂ ಮಾಡಿ ಅದನ್ನು ತೆಗಿಲೇಬೇಕು ಅಂತ ನನ್ನ ಒಂದು ಹಠ ಇದೆ. ಈ ಪಾಟ್ ಖಾಲಿ ಇದ್ದಾಗ ನಾನು ದೊಡ್ಡ ಗಿಡದ ಕಟ್ಟಿಂಗ್ ಅನ್ನ ಇದರಲ್ಲಿ ಹಾಕಿ ಇಟ್ಟಿದ್ದೆ. ನಂತರ ಅತ್ತೆ ಸೇವಂತಿ ಗಿಡದ ಒಂದು ಕಟ್ಟಿಂಗ್ ಅನ್ನ ಇದರಲ್ಲಿ ಹಾಕಿ ಇಟ್ಟಿದ್ರು. 2 ಗಿಡದಲ್ಲೂ ಕೂಡ ಚಿಗುರು ಬರ್ತದೆ ಅಂತ ಅಂದ್ಕೊಂಡೇ ಇರಲಿಲ್ಲ.
ನಂತರ ಸೇವಂತಿಗೆ ಗಿಡ ಚೆನ್ನಾಗಿ ಬೆಳೀತಾ ಬಂತು. ಅದರ ನಡುವೆ ಈ ಮಲ್ಲಿಗೆ ಗಿಡವೂ ಕೂಡ ಮೇಲೆ ಬರ್ತಾ ಹೋಯಿತು. ನಂತರ ಈ ಮಲ್ಲಿಗೆ ಗಿಡದ ಒಂದು ಆರೈಕೆ ಮಾಡಲಿಕ್ಕೆ ಆಗಿರಲಿಲ್ಲ. ನೋಡಿ, ಇದನ್ನು ತೆಗೆಯುವಾಗ ಪಾಟ್ ಸ್ವಲ್ಪ ಡ್ಯಾಮೇಜ್ ಆಗಿದೆ. ನೋಡಿ, ಈ ರೀತಿಯಾಗಿ ಬೇರು ಸಹಿತ ಬಂದಿದೆ. ಇನ್ನೇನು ತೊಂದರೆ ಇಲ್ಲ ಅಂತ ಅಂದ್ಕೊಳ್ತೇನೆ. ಹಾಗೆ ಇದರ ಕಳೆ ಗಿಡಗಳನ್ನೆಲ್ಲ ತೆಗಿತಾ ಇದ್ದೇನೆ. ಸ್ವಲ್ಪ ಈ ರೀತಿಯಾಗಿ ಮಣ್ಣನ್ನು ಬಿಡಿಸಿಕೊಳ್ತಾ ಇದ್ದೇನೆ. ನೋಡಿ, ನಂತರ ಇದಕ್ಕೆ ನಾವು ಗೊಬ್ಬರ ಹಾಕಲೇಬೇಕು. ಗಿಡಗಳನ್ನು ಈ ರೀತಿಯಾಗಿ ಟ್ರಿಮ್ ಮಾಡಿದ ನಂತರ ಗೊಬ್ಬರ ಹಾಕದೇ ಇದ್ದಲ್ಲಿ ಅಷ್ಟೊಂದು ಚೆನ್ನಾಗಿ ಚಿಗುರು ಬರುವುದಿಲ್ಲ. ನಾವು ಗೊಬ್ಬರವನ್ನು ಹಾಕಿದರೆ ಬೇಗನೆ ಚಿಗುರು ಬರ್ತದೆ. ನೋಡಿ, ಈ ರೀತಿಯಾಗಿ ನಾನು ಮಣ್ಣನ್ನು ಬಿಡಿಸಿಕೊಂಡಿದ್ದೇನೆ. ಹಾಗೆ ಇಲ್ಲಿ ಸ್ವಲ್ಪ ಬೇರುಗಳೆಲ್ಲ ಇದೆ, ಅದನ್ನೆಲ್ಲ ತೆಗಿತಾ ಇದ್ದೇನೆ. ನಾವು ಈ ಮಲ್ಲಿಗೆ ಗಿಡಗಳನ್ನು ನಟ್ಟು ಅದರಷ್ಟಕ್ಕೆ ಬಿಟ್ಟರೆ ಇದೇ ರೀತಿಯಾಗಿ ಆಗ್ತದೆ. ಅದರ ಆರೈಕೆಯನ್ನು ಮಾಡ್ತಾ ಇರಬೇಕಾಗ್ತದೆ. ಗಿಡವನ್ನು ನಟ್ಟಾಗಿನಿಂದ ನಾವು ಅದರ ಆರೈಕೆಯನ್ನು ಮಾಡ್ತಾ ಬಂದರೆ ಗಿಡಗಳು ಈ ರೀತಿಯಾಗಿ ಬೆಳೆಯುವುದಿಲ್ಲ. ನೋಡಿ, ಇದಕ್ಕೆ ನಾನು ಗೊಬ್ಬರವನ್ನು ಹಾಕ್ತಾ ಇದ್ದೇನೆ. ಇದು ಒಣ ಸಗಣಿ ಗೊಬ್ಬರ. ಹಾಗೆ ಪುನಃ ಇದರ ಮಣ್ಣನ್ನು ಈ ರೀತಿಯಾಗಿ ಮಾಡಬೇಕು. ನೋಡಿ, ಸರಿಯಾಗಿ ಈ ರೀತಿಯಾಗಿ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು. ನಾವು ಹಾಗೆ ಇಡಬಾರ್ದು. ನೀರನ್ನು ನಾವು ಚೆನ್ನಾಗಿ ಕೊಟ್ಟು ಹಾಗೆ 15 ದಿನ ಆದಮೇಲೆ ಏನಾದರೂ ಗೊಬ್ಬರವನ್ನು ಹಾಕಬೇಕು. ಕೂಡಲೇ ಇನ್ನೊಮ್ಮೆ ಹಾಕಬೇಕಂತ ಇಲ್ಲ. ಆ ರೀತಿ ಮಾಡಿದಾಗ ಗಿಡಗಳು ಬುಷಾಗಿ ಬರ್ತದೆ. ನೋಡಿ, ಇದು ಕೂಡ ನಾನು ದೊಡ್ಡ ಗಿಡದ ಕಟ್ಟಿಂಗ್ನಿಂದ ಮಾಡಿದಂತಹ ಗಿಡ. ನೋಡಿ, ನಾನು ಇದಕ್ಕೆ ಸ್ಟಾರ್ಟಿಂಗಿಂದ ಶೇಪ್ ಕೊಡ್ತಾ ಬಂದಿದ್ದೇನೆ, ಹಾಗಾಗಿ ಆ ರೀತಿ ಇದೆ. ನೋಡಿ, ಅದೇ ದೊಡ್ಡದಾದ ನಂತರ ಈ ರೀತಿ ಆಗ್ತದೆ. ಇದೆರಡೂ ಕೂಡ ನನ್ನ ದೊಡ್ಡ ಗಿಡದ ಕಟ್ಟಿಂಗ್ನಿಂದ ಮಾಡಿದಂತಹ ಗಿಡ. ನಾನು ಇದನ್ನು ಟಬ್ನಲ್ಲೇ ನಟ್ಟಿದ್ದು, ಹಾಗಾಗಿ ಟಬ್ಗೆ ಅದು ಹೊಂದಿಕೊಂಡು ಬೆಳೆದಿದೆ. ಬೇರೆಲ್ಲ ಗಿಡಗಳನ್ನು ನಾನು ಗ್ರೋ ಬ್ಯಾಗಿಂದ ತೆಗೆದು ಇದರಲ್ಲಿ ರೀಪಾಟಿಂಗ್ ಮಾಡಿದ್ದು. ಟಬ್ನಲ್ಲಿರುವ 10 ಗಿಡಗಳನ್ನು ನಾನು ಸ್ಟಾರ್ಟಿಂಗಲ್ಲೇ ನಟ್ಟಿದ್ದು, ಅಂದರೆ ಟಬ್ಬನ್ನು ಪರ್ಚೇಸ್ ಮಾಡಿ ಅದರಲ್ಲಿ ಹೊಸ ಕಟ್ಟಿಂಗನ್ನು ಹಾಕಿ ಅದರಲ್ಲೇ ಬೆಳೆಸಿದ್ದು. ಆ ಗಿಡಗಳು ಈಗ ಚೆನ್ನಾಗಿ ಬಂದಿದೆ. ಹಾಗೆ ಗ್ರೋ ಬ್ಯಾಗಿಂದ ತೆಗೆದು ಇದರಲ್ಲಿ ರೀಪಾಟಿಂಗ್ ಮಾಡಿದ ಗಿಡ ಸ್ವಲ್ಪ ಎತ್ತರಕ್ಕೆ ಬೆಳೆದು ನಂತರ ಅಗಲವಾಗಿ ಬೆಳೆದಿದೆ. ಈ ರೀತಿಯಾಗಿ ನನ್ನ ಮಲ್ಲಿಗೆ ಗಿಡಗಳಿವೆ. ಇದನ್ನು ನೀವು ನೋಡ್ತಾ ಇರಬಹುದು. ನಿಮ್ಮ ಗಿಡಗಳು ಕೂಡ ಇದೇ ರೀತಿ ಆಗಲು ನಾನು ಇವತ್ತು ತೋರಿಸಿದಂಥ ರೀತಿ ನೀವು ನಿಮ್ಮ ಗಿಡಗಳನ್ನು ಕಟ್ ಮಾಡಿ. ಈಗ ಹೇಗೂ ಮಲ್ಲಿಗೆ ಹೂವಿಗೆ ರೇಟ್ ಇಲ್ಲ, ಈಗ ನೀವು ಕಟ್ ಮಾಡಿದರೆ ಒಳ್ಳೆಯದು. ಮುಂದೆ ಜೂನ್ ಜುಲೈ ತಿಂಗಳಲ್ಲಿ ಒಳ್ಳೆಯ ರೇಟ್ ಬರಲು ಪ್ರಾರಂಭವಾಗ್ತದೆ. ಆಗ ಗಿಡಗಳಲ್ಲಿ ತುಂಬ ಹೂವಾಗಲು ನೀವು ಇವಾಗಲೇ ಗಿಡಗಳನ್ನು ಸೆಟ್ ಮಾಡಿಕೊಳ್ಬೇಕಾಗ್ತದೆ. ಒಂದು ವೇಳೆ ನಿಮ್ಮ ಗಿಡಗಳು ನಾನು ಆಗ ತೋರಿಸಿದಂತೆ ಉದ್ದಕ್ಕೆ ಬೆಳೆದಿದ್ರೆ ನೀವು ಈಗಲೇ ಅದನ್ನು ಕಟ್ ಮಾಡಿ, ನಂತರ ಅದು ಬುಷ್ ಆಗಿ ಬರ್ತದೆ. ನೀವು ಆ ರೀತಿಯಲ್ಲಿ ನಿಮ್ಮ ಗಿಡಗಳನ್ನು ಬೆಳೆಸಿದ್ರೆ ನಿಮಗೆ ಹೆಚ್ಚಿಗೆ ಹೂ ಸಿಗುವುದಿಲ್ಲ. ನಿಮಗೆ ಮಲ್ಲಿಗೆ ಕೃಷಿಯಲ್ಲಿ ಹೆಚ್ಚಿನ ಇಳುವರಿ ಪಡೆಯಬೇಕಾದಲ್ಲಿ ನೀವು ಗಿಡಗಳನ್ನು ಇದೇ ರೀತಿಯಾಗಿ ಬುಷ್ ಆಗಿ ಮಾಡಬೇಕಾಗ್ತದೆ. ನಾವು ಗಿಡಗಳನ್ನು ನಟ್ಟಾಗಿನಿಂದ ಅದಕ್ಕೆ ಒಂದು ಶೇಪ್ ಕೊಡುತ್ತಾ ಬರಬೇಕು. ಅದು ಸಾಧ್ಯವಾಗದೇ ಇದ್ದಲ್ಲಿ ಗಿಡಗಳು ದೊಡ್ಡದಾದ ನಂತರ ಈಗ ಯಾವ ರೀತಿಯಲ್ಲಿ ನೀವು ಗಿಡಗಳನ್ನು ಬುಷ್ ಆಗಿ ಮಾಡಿಕೊಳ್ಬಹುದು ಅಂತ ಇಂದಿನ ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಹಾಗೆ ಇದು ನೋಡಿ, ಇವತ್ತಿನ ಹೂವು ಇಷ್ಟು ಹೂವು ಸಿಕ್ಕಿದೆ. ನಾನು ಗಿಡಗಳಿಗೆ ಹೂವಿಗಾಗಿ ಯಾವುದೇ ಒಂದು ಸ್ಪ್ರೇಯನ್ನು ಹಾಕ್ತಾ ಇಲ್ಲ. ತುಂಬ ಜನರು ಕೇಳ್ತಾರೆ ಹೂವಿಗಾಗಿ ಯಾವ ಸ್ಪ್ರೇಯನ್ನು ಹಾಕಬೇಕು ಅಂತ. ನಾನು ಸ್ಟಾರ್ಟಿಂಗಲ್ಲಿ ಹಾಕ್ತಾ ಇದ್ದೆ, ಮತ್ತೆ ನಾನು ಅದನ್ನು ಸ್ಟಾಪ್ ಮಾಡಿದ್ದೇನೆ. ಈಗ ನಾನು ಹೂವಿಗೋಸ್ಕರ ಯಾವುದೇ ಸ್ಪ್ರೇಯನ್ನು ಹಾಕ್ತಾ ಇಲ್ಲ. ಯಾಕಂದರೆ ನನಗೆ ಗಿಡಗಳಿಗೆ ಹೆಚ್ಚಿಗೆ ಕೆಮಿಕಲ್ ಹಾಕುವುದು ಅಷ್ಟೊಂದು ಇಷ್ಟ ಆಗುವುದಿಲ್ಲ. ಹಾಗಾಗಿ ಅದರಷ್ಟಕ್ಕೆ ಆ ಗಿಡಗಳಲ್ಲಿ ಎಷ್ಟು ಹೂವು ಆಗ್ತದೆ ಅದನ್ನು ನಾನು ಪಡೀತಾ ಇದ್ದೇನೆ. ಹಾಗೆಯೇ ಗಿಡದ ಬುಡಕ್ಕೆ ನಾನು ಗೊಬ್ಬರವನ್ನು ಹಾಕ್ತಾ ಇದ್ದೇನೆ. ಈಗ ನಾನು ತಿಂಗಳಿಗೆ ಒಮ್ಮೆ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ. ಮುಂಚೆ ನಾನು 15 ದಿನಕ್ಕೊಮ್ಮೆ ಏನಾದರೂ ಗೊಬ್ಬರವನ್ನು ಹಾಕ್ತಾ ಇದ್ದೆ. ನನಗೆ ಎಷ್ಟು ಬೇಕೋ ಅಷ್ಟೇ ಹೂವು ಆಗ್ತಾ ಇದೆ, ಜಾಸ್ತಿನೂ ಕೂಡ ಆಗ್ತಾ ಇಲ್ಲ. ನಿಮ್ಮ ಗಿಡಗಳಲ್ಲಿ ಇನ್ನೂ ಜಾಸ್ತಿ ಹೂ ಬೇಕಾದರೆ ನೀವು ಏನಾದರೂ ಸ್ಪ್ರೇಯನ್ನು ಮಾಡಬಹುದು. ನಾನು ಹೂವಿಗಾಗಿ ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇಲ್ಲ, ನೀವು ಮಾಡಬೇಡಿ ಅಂತ ಹೇಳುವುದಿಲ್ಲ. ನಾವು ಗಿಡಗಳಲ್ಲಿ ಹೆಚ್ಚಿನ ಹೂವನ್ನು ಪಡೆಯಲು ಸ್ಪ್ರೇ ಮಾಡಬೇಕು ಅಂತ ಇದ್ದಲ್ಲಿ 15 ದಿನಕ್ಕೊಮ್ಮೆ ಸ್ಪ್ರೇ ಮಾಡಲೇಬೇಕಾಗ್ತದೆ. ಆಗ ಗಿಡಗಳು ಈ ಸ್ಪ್ರೇಗಳಿಗಾಗಿ ಅಡ್ಜಸ್ಟ್ ಆಗಿರ್ತದೆ. ಸ್ಪ್ರೇ ಹಾಕಿದರೆ ಮಾತ್ರ ಹೂ ಆಗುವಂತಹ ಪರಿಸ್ಥಿತಿಯೂ ಕೂಡ ಬರಬಹುದು. ಹಾಗಾಗಿ ನಾನು ಗಿಡಗಳಿಗೆ ಸ್ಪ್ರೇಯ ಒಂದು ಅಭ್ಯಾಸ ಮಾಡಲಿಲ್ಲ ಅಂತ ಹೇಳಬಹುದು. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಈ ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇರ್ತಾರೆ. ನಾನು ಯಾವ ರೀತಿಯಲ್ಲಿ ಮಲ್ಲಿಗೆ ಕೃಷಿಯನ್ನ ಮಾಡ್ತೇನೆ ಅಂತ ನನ್ನ ಎಲ್ಲ ವಿಡಿಯೋಸ್ಗಳಲ್ಲಿ ಹೇಳ್ತಾ ಇರ್ತೇನೆ. ಗಿಡಗಳಿಗೆ ಏನೆಲ್ಲ ಗೊಬ್ಬರ ಹಾಕಿದ್ದೇನೆ, ಯಾವೆಲ್ಲ ಸ್ಪ್ರೇ ಹಾಕ್ತಾ ಇದ್ದೇನೆ, ಎಲ್ಲವೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇರ್ತೇನೆ. ಇನ್ನು ಮುಂದೆ ಬರುವಂತಹ ವಿಡಿಯೋಗಳಲ್ಲೂ ಕೂಡ ನಾನು ಮಲ್ಲಿಗೆ ಕೃಷಿಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿಸುವ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.